ಸ್ವಾಮೀಜಿ ಏನಾಗಿತ್ತು ಸ್ವಾಮೀಜಿ? ಪ್ರವೇಶ ಇರ್ತೈತಿ ವೇಟ್ ಮಾಡಿ ಪ್ಲೀಸ್ ದಯವಿಟ್ಟು ಆ ಕಡೆ ಕೂತ್ಕೊಳ್ರಿ ಪ್ಲೀಸ್. ಏನಿಲ್ಲ, ನಿನ್ನೆ ಮಧ್ಯಾಹ್ನ ಮೇಲೆ ಪ್ರಸಾದ ಮಾಡಿಂದ ಸ್ವಲ್ಪ ಅವರಿಗೆ ಫುಡ್ ಪಾಯ್ಸನ್ ಆಗಿತ್ತು. ಅದ ನಂತರ ಒಂದು ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿ ಸಲಹೆ ತೊಗೊಂಡು ಒಂದು 2 ಟ್ಯಾಬ್ಲೆಟ್ ತೊಗೊಂಡು ಮಾತ್ರೆ ತೊಗೊಂಡು ಇದ್ರು. ನೈಟ್ ಎಲ್ಲ ಆರಾಮಿದ್ರು. ಬೆಳಗ್ಗೆ ಎದ್ದು ಸ್ವಲ್ಪ ಬೆವರು ಬರೋದು ಮತ್ತು ಒಂದು ರೀತಿ ತಲೆನೋವು ಹೆಚ್ಚಿಗೆ ಆಗೋದ್ರಿಂದ ಒಂದು ಸ್ವಲ್ಪ ಉಲ್ಟಿ ಆಗಿತ್ತು ಅವ್ರಿಗೆ. ವಾಂತಿ ಆಗಿತ್ತು. ವಾಂತಿ ಆದ ತಕ್ಷಣ ಮತ್ತೆ ಎಲ್ಲ ಹಿರಿಯರು ಏನಂದ್ರು, ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬರ್ಬೋದು ಇದು ಏನು, ಯಾಕಂದ್ರೆ ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ಬಾಗಲಕೋಟೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಸ್ವಲ್ಪ ಎದಿನೋವು ಆಗಿದೆ. ಅದಕ್ಕೆ ಬಾಗಲಕೋಟೆ ಆಸ್ಪತ್ರೆಗೆ ಈಗ 1 ಗಂಟೆಯಲ್ಲಿ ಬಂದಿದ್ದೀವಿ. ಅಂಥದ್ದೇನು ಭಯಪಡುವಂಥದ್ದು ಏನಿಲ್ಲ. ಜಯಮೃತ್ಯುಂಜಯ ಅಪ್ಪಾಜಿ ಅವರು ಆರಾಮಾಗಿದ್ದಾರೆ. ಭಕ್ತರು ಯಾರು ಅಂತ ಭಯಪಡುವಂಥದ್ದಿಲ್ಲ. ಅವರು ಸ್ವಲ್ಪ ಏರುಪೇರು ಆದ ಸಲುವಾಗಿ ಹಾಸ್ಪಿಟ್ಲಿಗೆ ಅಂತ ಬಂದಿದ್ದೀವಿ. ಬೀಗ ಹಾಕಿದ ನಂತರ ಬಹಳ ನೊಂದ್ಕೊಂಡಿದ್ರು ಕಾಣುತ್ತೆ, ಬಹಳ ನೋವಿನಲ್ಲಿ ಇದ್ರು ಅಂತ. ಸ್ವಲ್ಪ ನಂಬ್ಕೊಂಡ್ರು ಅವರು. ಬೀಗ ಹಾಕಿಂದೆ ಸ್ವಲ್ಪ ನಂಬ್ಕೊಂಡು, ಹಿಂಗಾಗಿ ಇವತ್ತಿನ ದಿನ ಮತ್ತೆ ಇದೆಲ್ಲ ಆಗುದು ಟೆನ್ಷನ್ ಆದ ಸಲುವಾಗಿ ಮತ್ತೆ ಬಿ ಪಿ ಹೆಚ್ಚ ಕಡಿಮೆ ಆಗಿರ್ಬೋದು ಅಂತ ಹೇಳಿ ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಬಂದ್ವಿ. ಇನ್ನ ಚೆಕಪ್ ನಡೆದಿದೆ, ಒಳಗೆ ನಡೆದಿದೆ. ಇನ್ನ ಡಾಕ್ಟರ್ ರಿಪೋರ್ಟ್ ಏನು ಬಂದಿಲ್ಲ. ಬಂದ ತಕ್ಷಣ ಗುರುಗಳೇ ಮಾತಾಡ್ತಾರೆ. ಸಂಗಮ ಗುರುಮಠದಿಂದನೇ ಇಲ್ಲಿಗೆ ಬಂದ್ರ? ಡೈರೆಕ್ಟ್ ಸಂಗಮ ಗುರುಮಠದಿಂದ ಇಲ್ಲಿ ಬಂದ್ರು. ಏನಿಲ್ಲ, ಎಲ್ಲ ಅಲ್ಲೇ ಬಂದ್ ನಿಂತವ. ಏನಿಲ್ಲ, ಅಲ್ಲೆಲ್ಲ CCTV ಫುಟೇಜ್ ಎಲ್ಲ ಇದೆ. ಯಾವಾಗಿನಿಂದ ಯಾರು ಬಂದಾದ್ರು ಏನಾದ್ರು ಒಂದು ರಿಜಿಸ್ಟರ್ ಇಟ್ಟಿದ್ದಾರೆ. ಏನು ಸಮಸ್ಯೆ ಇಲ್ಲ. ಇಲ್ಲಿಗೇನು ಸಾಮಾನು ಪೀಠದ ಸಾಮಾನುಗಳು ಶಿಫ್ಟ್ ಮಾಡುವಂತ ಏನು ಪೀಠದ ಸಾಮಾನ್ಯ ಶಿಫ್ಟ್ ಮಾಡಿಲ್ಲ, ಏನು ಮಾಡಿಲ್ಲ. ಪ್ರತಿಯೊಂದು ಮೂಲೆಗೆ 5 ಕಡೆ ಕ್ಯಾಮ್ರಾ ಇಟ್ಟಿದ್ದಾರೆ. 5 ಕಡೆ ಎಲ್ಲ ಚೆಕ್ ಮಾಡ್ಬೋದು, ಏನು ಪ್ರಶ್ನೆ ಇಲ್ಲ. ಮೊನ್ನೆ ನಿಮ್ಮೆಲ್ಲೂ ಕೇಸ್ ಆಗಿತ್ತು. ನೀವೊಬ್ಬ ಪಂಡಿತ ಸಾಲಿನ ಸಮಾಜದ ಜಿಲ್ಲಾಧ್ಯಕ್ಷರು ಕಲಬುರಗಿ. ನಮ್ಮಂತವ್ರ ಮೇಲೆ ಈಗ ಯಾರೋ ಬಂದು ಆಪರೇಷನ್ ಬಂದು ಒಳ ನುಗ್ಗಿ ಅಂತ ಹೇಳ್ಕೊಂಡು FIR ಆಗಿದೆ. ಜಮೀನು ಸಿಕ್ಕಿದೆ, ಏನಾಗ್ತದೆ? ಆಕ್ಚುಲಿ 13ನೇ ತಾರೀಕು ಬಿಜಾಪುರದಲ್ಲಿ ನಡೀತಕ್ಕಂಥ ಸಿದ್ದೇಶ್ವರ ಭವನದಲ್ಲಿ ವಕೀಲ್ ಪರಿಷತ್ ಒಂದು ಸಭೆ ಇತ್ತು, ರಾಜ್ಯ ಮಟ್ಟದ ಸಭೆ. ಆ ಸಭೆಯಲ್ಲಿ ಕೂಡ ನಾವು ಹೋಗಿದ್ವಿ ಪರಮ ಪೂಜಾರಿ ಭೇಟಿ ಆಗ್ಲಿಕ್ಕೆ. ಆದಾಗ ನಮಗ್ ಚಾವಿ ಹಾಕ್ಯಾರ ಅಂತ ಸುದ್ದಿ ಬಂತು. ಕಾರ್ಯಕ್ರಮದಲ್ಲಿ ನ್ಯೂಸ್ ಮಾಡೋದು ಬ್ಯಾಡ, ಬುದ್ಧಿ ಹೇಳೋದು ಬೇಡ, ಅಲ್ಲಿ ಹೋದ್ಮೇಲೆ ಸ್ಥಾನಕ್ಕೆ ಏನಾಗ್ತದ ಅಂತ ಅಂದೆ. ನಾನ್ಮೇಲೆ ಏನು ಹೇಳ್ಬೇಡ ಅಂತಂದು ಮತ್ ಈಗ ಚಾವಿ ಹಾಕ್ಯಾರ ಹೆಂಗಂದ ನಾ ಸಾಹೇಬ್ರಿಗೆ ಹುನಗುಂದ ಶಾಸಕ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ ಸಾಹೇಬ್ರಿಗೆ ಭೇಟಿಯಾಗಿ ಮನೆಗೆ ಹೋಗಿ ಭೇಟಿಯಾಗಿ ಅವ್ರ ಹಾಕ್ಯಾರೋ ಮತ್ತೆ ಬೇರೆ ಯಾರು ಹಾಕ್ಯಾರೋ ಕೇಳ್ತೀನಿ ಬುದ್ಧಿ, ಕೇಳಿ ಏನದ ನೀವು ಫೋನ್ ಮಾಡ್ತೀನಿ ಅಂತೇಳಿ ನಾನು ಬಿಜಾಪುರಿಂದ ಅಲ್ಲೆಲ್ಲ ಹಿರಿಯರು ಇಲ್ಲ ಹೋರಿ ಅಂತ ನಾ ಸಾಹೇಬ್ರ ಮನೆಗೆ ಹೋದೆ. ಗೆಸ್ಟ್ ಹೌಸಿಗೆ ಕಾಶ್ಯಪ್ ಸಾಹೇಬ್ರ ಮನೆಗೆ ಹೋದೆ. ಹೋಗೋದಕ್ಕೆ ಅವ್ರು ಟಯರ್ಡ್, ಹಳ್ಳಿಯಲ್ಲಿ ತಿರುಗಾಡಿ ಬಂದು ಟಯರ್ಡ್ ಆಗ್ಯಾರ, ಮಲಗ್ಯಾರ ಅಂತಂದ್ರು. ಮಲಗ ಮೇಲೆ ಅವ್ರ PA ಅಂಬರೀಶ್ ನಾಗೂರ್ ಅಂತ ಇದಾನ. ಅಂಬರೀಶ್ ನಾಗೂರ್ ಮತ್ತು ಚಾವಿ ಹಾಕಿದ ಚಿತ್ತರಿಗೆ ಅಂತ ಹೇಳಿದಾನ, ಚಂದ್ರಶೇಖರ್ ಚಿತ್ತರಿಗೆ. ಅವ್ರಿಬ್ರು ಫೋನ್ ಮಾಡಿದೆ, ಎಲ್ಲದಿರಿ ಅಂತಂದೆ. ಬಸ್ ಸ್ಟ್ಯಾಂಡ್ ಬಲ್ಲಿ ಬರ್ರಿ ಗೌಡ್ರಿ ಅಂತ. ಬಸ್ ಸ್ಟ್ಯಾಂಡ್ ಬಲ್ಲಿ ಬರ್ರಿ, ಇಲ್ಲ ಬಸ್ ಸ್ಟ್ಯಾಂಡ್ ಮೇಲೆ ನಿಂತು ಮಾತಾಡೋದಲ್ಲ, ಮನಿಗ್ ಹೋಗಂಬರ್ರಿ ಅಂತಂದ್ರು. ಆಯ್ತು, ಅವ್ರ ಮುಂದ್ ಗಾಡಿ ತೊಗೊಂಡೋದ್ರು, ನಾವು ಕಾರ್ ತೊಗೊಂಡು ಹಿಂದ್ ಹೋದ್ವಿ. ಮನಿಗ್ ಹೋದ್ಮೇಲೆ ಕುಂತ್ ಮಾತಾಡಿದ್ವಿ. ಇಲ್ಲ ಅಜ್ಜ ಸಾವು ಬಂದ್ ಇರ್ಲಕ್ ಕೇಳ್ಯಾನ ಮಠಕ್ಕ, ಚಾವಿದ ಏನ್ ಪ್ರಾಬ್ಲಮ್ ಇಲ್ಲ, ಈಗ ಚಾವಿ ತಗೋರಿ ಹೋಗಿರಿ, ಅಜ್ಜಗ್ ಬರ್ಲಾಕ್ ಹೇಳ್ರಿ ಅಂತಂದ್ರು. ಆಯ್ತು ಅಂತೇಳಿ ಅವ್ರ ಕೈಲೇನೆ ಚಾವಿ ಇಸ್ಕೊಂಡು ನಾವ್ ಮಠಕ್ಕೆ ಹೋಗಿ ಚಾವಿ ತೆಗೆದು ಮಲಗಿದ್ ಕರೆ ಮುಂಜಾನೆ 7ಕ್ಕೆ ಬಂದ್ ಕಿಸಂದ್ ಬೀಗ ಮುರಿದಿರಿ, ಹಂಗ್ ಮಾಡಿರಿ ಅಂತ ಹೇಳಿ ಕಿಸಂದ ಪೊಲೀಸರು ಕರೆಸಿ ಕಂಪ್ಲೇಂಟ್ ಮಾಡಿದಾರೆ. ನಮ್ಗೆ ಗೊತ್ತಾಗಿಲ್ಲ. ಅವಾಗ್ನು ಸಾಯಂಕಾಲ 6:30-7 ಗಂಟೆಗೆ ನಮ್ಮ ಮೇಲೆ FIR ಮಾಡಿದ್ದಾರೆ. ನಿನ್ನೆ ನಾವೇನಾದ್ರು ಹುನಗುಂದ ಕೋರ್ಟಿಗೆ ಹೋಗಿ ಸ್ವತಃ ಶರಣರಾಗಿ, ನಾವೇನ್ ಕಳು ಮಾಡಿಲ್ಲ, ಯಾರು ತಿಂದಿಲ್ಲ. ನಾವು ಕಾಶ್ಯಪ್ಪನವ್ರ ಮೇಲೆ ಇರೋ ಗೌರವದಿಂದ ನಾವು ಜಿಲ್ಲಾ ಅಧ್ಯಕ್ಷರಾಗಿ ಏನದ ಇದನ್ನ ಸರಿಪಡಿಸ್ಬೇಕು ಅಂತ ಹೋದವರು ನಮ್ಮ ಮೇಲೆ FIR ಮಾಡಿದ್ದಾರೆ ಅಷ್ಟೇ.